18-9ನೆಯ ಕವನ. ಧರೆಯ ರಾಜ್ಯಸ್ಥಿತಿಗೆ ಸುತರು ಅವತರಿಸುವರು ಗಾಂಧಾರಿಗೆ. ಆ ಪುತ್ರರಿಗೆ ಸುತರ ಸೋನುಗಳು ಧರೆ ಪರಂಪರೆಯಿಂದಲತ್ತಲೇ ಸರಿವುದಿ. ನಿಮ್ಮಡೆಗೆ ದರ್ಭಾಸ್ತರಣ ಸಮಿದ ದಾನವೇ ಕಡೆಗೆಂದಳ ಕುಂತಿ. ಅಂದರೆ ಗಾಂಧಾರಿಗೆ ಮಕ್ಕಳು ಹುಟ್ಟಿ ರಾಜರಾಗುತ್ತಾರೆ. ಅವರ ಮಕ್ಕಳು ಹೀಗೆ ಪರಂಪರೆಯಿಂದ ರಾಜ್ಯವು ಅವರಿಗೆ ಸೇರುತ್ತದೆ. ನಿಮಗೆ ದರ್ಭಾಸ್ತರಣ ಸಮಿದ ದಾನಗಳ ಗತಿ ಎಂದು ಕುಂತಿಯು ಹೇಳಿದಳು. ಆಗ ಪಾಂಡು ಹೇಳುತ್ತಾನೆ 19ನೇ ಕವನದಲ್ಲಿ, ವನಜಮುಖಿ ಕೇಳು, ಪುತ್ರ ಮುಖದರ್ಶನವು ಸುಲಭವೇ. ಪುಣ್ಯಹೀನರಿಗೆ ಅನಿತು ಹಲು ಬಿದಿರೇನು. ಹಂಗಿಗಾರವು ದುಷ್ಕೃತಿಗೆ ಮುನಿಯ ಬೇಟದ ಬೇಳುವೆಯ ಮಾತಿನ ಹವಣ ನೀ ಬಲ್ಲೆ. ಹೇಳೆನಗೆ ಕರ್ತವ್ಯವನ್ನು ಮಾನಿನಿ ಭೀತಿ ಬೇಡೆಂದ. ಅಂದರೆ ಕುಂತಿ ಕೇಳು, ಪುಣ್ಯವಿಲ್ಲದವರಿಗೆ ಮಗನ ಮುಖವನ್ನು ನೋಡುವುದು ಸುಲಭವಲ್ಲ. ಮಾಡಿದ ದುಷ್ಕರ್ಮದ ಫಲದ ಹಂಗಿನಲ್ಲಿರುವ ನಾನು ಎಷ್ಟು ಹಲು ಬಿದಿರೇನು ಬಂತು. ಮುನಿಯು ಕೊಟ್ಟ ಶಾಪದ ಪರಿಣಾಮವನ್ನು ನೀನು ಬಲ್ಲೆ. ಆದುದರಿಂದ ಹೆದರದೆ ನಾನೇನು ಮಾಡಬೇಕೆನ್ನುವುದನ್ನು ಹೇಳು ಎಂದು ಪಾಂಡು ಕುಂತಿಗೆ ತಿಳಿಸಿದ. ಧನ್ಯವಾದಗಳು.